ಹಲೋ ಡಿಯರ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ಕ್ಲಾಸಲ್ಲಿ ಇಂಗ್ಲಿಷ್ ಗ್ರಾಮರ್ ಅಲ್ಲಿ ಬರ್ತಕ್ಕಂತಹ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ರೂಲ್ಸ್ ಅನ್ನ ನೋಡೋಣ. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ರೂಲ್ಸ್ ಗಳನ್ನ ನಾವು ನೋಡೋಣ. ಇದು ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಯೂಸ್ ಆಗುವ ರೀತಿಯಲ್ಲಿ ನಿಮಗೆ ಎಲ್ಲಾ ಇಂಗ್ಲಿಷ್ ಹೆಲ್ಪಿಂಗ್ ವರ್ಬ್ಸ್ ಗಳನ್ನು ಕೂಡ ನಾನು ನಿಮಗೆ ಇವತ್ತಿನ ಒಂದು ಶಾರ್ಟ್ ಕ್ಲಾಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಲಿಸನ್ ಹಿಯರ್. ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ರೂಲ್ಸ್. ಈಸ್, ಈ ಈಸ್ ಅನ್ನ ನಾವು ಯಾವಾಗ ಬಳಸ್ತೀವಿ? ಹಿ, ಸಿ, ಇಟ್, ಹಿ, ಸಿ, ಇಟ್ ಬಂದಾಗ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡ್ತೀವಿ, ಈಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್ ಆರ್ ಅನ್ನ, ಇದು ಕೂಡ ಯಾವಾಗ ಬರ್ತೈತಪ್ಪ ಅಂತಂದ್ರ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರ್ತೈತಿ. ವಿ, ಯು, ದೇ ಅಂದ್ರ ಪ್ಲೂರಲ್ ಫಾರ್ಮ್ ಬಂದಾಗ ಆರ್ ಅನ್ನ ಯೂಸ್ ಮಾಡ್ತೀವಿ. ಪ್ಲೂರಲ್ ಫಾರ್ಮ್ಸ್ ಗಳು ಬಂದಾಗ ವಿ ನಾವು, ಯು ನೀವು, ದೇ ಅವರು, ಇವುಗಳೆಲ್ಲ ಬಂದಾಗ ನಾವು ಆರ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಇದು ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಬ್ಸ್, ಇವು ಸಿಂಗ್ಯುಲರ್ ಸಬ್ಜೆಕ್ಟ್ಗಳು. ಇಲ್ಲಿ ಹೆಲ್ಪಿಂಗ್ ವರ್ಬ್ ಗಳನ್ನ ನಾವು ಈಸ್ ಅನ್ನ ಬಳಸ್ತೀವಿ. ಯಾವ ಅಂತಕ್ಕಂಥದ್ದು ಇದು ಒಂದೇ ಒಂದು. ಇದು ಯಾವಾಗ ಯೂಸ್ ಆಗ್ತೈತಪ್ಪ ಅಂತಂದ್ರ ಐ ಬಂದಾಗ ಯಾಮ್ ಅನ್ನ ಯೂಸ್ ಮಾಡ್ತೀವಿ. ಐ ಎಮ್ ಅ ಟೀಚರ್, ಐ ಎಮ್ ಅ ಸ್ಟೂಡೆಂಟ್, ಐ ಎಮ್ ಅ ಡಾಕ್ಟರ್, ಇಷ್ಟೇ. ಓಕೆ, ನೆಕ್ಸ್ಟ್ ಒನ್ ಪಾಸ್ಟ್ ಟೆನ್ಸ್ ಅಲ್ಲಿ ಬಂದಾಗ ನಾವು ವಾಸ್ ಅನ್ನ ಬಳಸ್ತೀವಿ. ಐ, ಹಿ, ಸಿ, ಇಟ್, ಐ, ಹಿ, ಸಿ, ಇಟ್ ಇವುಗಳೆಲ್ಲವೂ ಬಂದಾಗ ನಾವು ವಾಸ್ ಅನ್ನ ಯೂಸ್ ಮಾಡ್ತೀವಿ. ಇವುಗಳು ಬಂದಾಗ ವಾಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ನೋಟ್ ಅನ್ನ ಮಾಡ್ಕೊಂಡ್ಬಿಡ್ರಿ. ಇವನ WERE ಇದನ್ನ ಕೆಲವೊಬ್ರು ಹೆಂಗ್ ಓದ್ತಾರಪ್ಪ ಅಂತಂದ್ರೆ ಫೇರ್ ಅಂತ ಓದ್ತಾರ. ದಿಸ್ ಇಸ್ ದ ರಾಂಗ್. ಫೇರ್ ಅಂತ ಯಾರು ಓದಬಾರ್ದು. ಇದು ವರ್, ವರ್. ಓಕೆ, ವಿ, ಯು, ದೇ ಪ್ಲೂರಲ್ ಸಬ್ಜೆಕ್ಟ್ ಗಳು ಬಂದಾಗ ನಾವು ವರ್ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಒನ್ ಹ್ಯಾವ್. ಈ ಹ್ಯಾವ್ ಅಂತಕ್ಕಂಥದ್ದು HF, ಈ ಹ್ಯಾವ್ ಅಂತಕ್ಕಂಥದ್ದು ಐ, ವಿ, ಯು, ದೇ ಇವುಗಳೆಲ್ಲ ಬಂದಾಗ ನಾವು ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಗೊತ್ತಾಯ್ತಲ್ಲ. ಇನ್ ನೆಕ್ಸ್ಟ್ ಒನ್ ಬರೋಣ ನಾವು ಹ್ಯಾಸ್. ಇಲ್ಲಿ ಹ್ಯಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನ ಹಿ, ಸಿ, ಇಟ್, ಹಿ, ಸಿ, ಇಟ್ ಇವುಗಳು ಬಂದಾಗ ನಾವು ಎಲ್ಲವುಗಳಿಗೆ ಕೂಡ ಹ್ಯಾಸ್ ಅನ್ನ ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಒನ್ ಡೂ. ದಿಸ್ ಈಸ್ ದ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರ್ತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬ್. ನಾವು ಡೂ ಅನ್ನ ಯೂಸ್ ಮಾಡ್ತೀವಿ. ಐ, ವಿ, ಯು, ದೇ, ಐ, ವಿ, ಯು, ದೇ ಇವುಗಳ ಬಂದಾಗ ನಾವು ಡೂ ಅನ್ನ ಯೂಸ್ ಮಾಡ್ತೀವಿ. ಡೂ ಅನ್ನ ಬಳಸ್ತೀವಿ ಅಂದ್ರೆ V1 ಫಾರ್ಮ್ ಅನ್ನ ಬಳಸ್ತೀವಿ. ಗೊತ್ತಾಯ್ತಲ್ಲ. ಇಲ್ಲಿ ಐ, ವಿ, ಯು, ದೇ ಇದು ಡೂ ಅನ್ನ ಬಳಸ್ತೀವಿ. ನೆಕ್ಸ್ಟ್ ಒನ್ ಡಸ್ ಅಂತಕ್ಕಂಥದ್ದು ನಾವು ಯಾವಾಗ ಬಳಸ್ತೀವಪ್ಪ ಅಂತಂದ್ರೆ ಹಿ, ಸಿ, ಇಟ್. ಇಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್ ಅದಾವು, ಇಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಅದಾವು. ಸಿಂಗ್ಯುಲರ್ ಸಬ್ಜೆಕ್ಟ್ ಗಳು ಬಂದಾಗ ಹಿ, ಸಿ, ಇಟ್ ಬಂದಾಗ ನಾವು ಡಸ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಡಸ್ ಅನ್ನ ಯೂಸ್ ಮಾಡ್ತೀವಿ ಅಂದ್ರೆ V1 ಪ್ಲಸ್ SR, ESR, ಎಸ್ ಅಂತಕ್ಕಂಥದ್ದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಕ್ಯಾನ್. ಕ್ಯಾನ್ ಅಂತಕ್ಕಂಥದ್ದು ಐ ಕ್ಯಾನ್, ಯು ಕ್ಯಾನ್, he can, she can, it can, we can, they can ಇವೆಲ್ಲ ಸಬ್ಜೆಕ್ಟ್ಗಳನ್ನ నేను ನೆನಪಿಟ್ಕೊಳ್ಳಿ. ಇವೆಲ್ಲ ಸಬ್ಜೆಕ್ಟ್ ಬಂದಾಗ ಐ, ಯು, ಹಿ, ಸಿ, ಇಟ್, ವಿ, ದೇ ಇವುಗಳೆಲ್ಲ ಬಂದಾಗ ನಾವು ಕ್ಯಾನ್ ಅನ್ನ ಯೂಸ್ ಮಾಡ್ತೀವಿ. ಆಸ್ ಇಟ್ ಈಸ್ ಸೇಮ್ ವಿಲ್ ಆಲ್ಸೋ. ವಿಲ್ ಆಲ್ಸೋ ಐ, ಯು, ಹಿ, ಸಿ, ಇಟ್, ವಿ, ದೇ ಯೂಸ್ ಆಲ್ ಆರ್ ಹೆಲ್ಪಿಂಗ್ ವರ್ಬ್ಸ್ will only. Okay, this one also you remember. Next one should. I should, you should, he should, she should, it should, we should, they should. All are as it is same. Next one should, will, can ಎಲ್ಲ ಸಬ್ಜೆಕ್ಟ್ಗಳು ಸೇಮ್. ಐ, ಯು, ವಿ, ಇಟ್, ದೇ, ಹಿ, ಸಿ, ಇಟ್ ಈ ಎಲ್ಲ ಸಬ್ಜೆಕ್ಟ್ ಬಂದ ನಾವು ಕ್ಯಾನ, ವಿಲ್ಲ, ಶುಡ್ ಇವು ಸೇಮ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಒನ್ ಇಲ್ಲಿ ಈಸ, ಆರ, ಯಾಮ, ವಾಸ, ವರ, ಹ್ಯಾವ, ಹ್ಯಾಸ, ಹ್ಯಾಡ. ನೆಕ್ಸ್ಟ್ ಒನ್ ಡೂ, ಡಸ್. ದಿಸ್ ಒನ್ ಓನ್ಲಿ ಚೇಂಜಸ್ ದ ಚಾರ್ಟ್. ಇದೊಂದು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ಸ್ ರೂಲ್ಸ್ ಗಳನ್ನ ಇವತ್ತಿನ ಒಂದು ಟಾಪಿಕ್ ಅಲ್ಲಿ ನೋಡಿದೀವಿ.